ಕಾಂಗ್ರೆಸ್ ಪಕ್ಷದ 2023ನೇ ಇಸವಿಯ ಚುನಾವಣೆಯ ಪ್ರಣಾಳಿಕೆಯನ್ನು ಬರೆಯುವಂಥ, ಅದನ್ನು ಸಂಗ್ರಹಿಸುವಂಥ, ಕ್ರೋಢೀಕರಿಸುವಂಥ ಜವಾಬ್ದಾರಿಯನ್ನು ನನಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ಅತ್ಯಂತ ನಿರ್ವಂಚನೆಯಿಂದ ಅದನ್ನು ನೆರವೇರಿಸಿದ್ದೀನಿ. ಅದು ನಾನು ಬರೆದದ್ದಲ್ಲ, ನಮ್ಮೆಲ್ಲ ಹಿರಿಯರು ಒಪ್ಪಿರುವಂಥದ್ದು. ಮಾನ್ಯ ಸಿದ್ದರಾಮಯ್ಯನವರು, ಆಗ ವಿರೋಧ ಪಕ್ಷದ ನಾಯಕರು, ಅಧ್ಯಕ್ಷರಾಗಿದ್ದಂತಹ ಕ್ರಿಯಾಶೀಲರಾದಂಥ DK ಶಿವಕುಮಾರ್ ಅವರು, ಸಜ್ಜನರಾದಂತಹ ಸೂಕ್ಷ್ಮ ಮನಸ್ಸಿನ ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರು ಮತ್ತು ಎಲ್ಲವನ್ನೂ ತಿಳಿದುಕೊಂಡಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು, ಅಲ್ಲದೆ ಎಲ್ಲರೂ ಸೇರಿ ಮಾಡಿರುವಂಥ, ಎಲ್ಲ ಕಡೆಯಿಂದ ಸಂಗ್ರಹಿಸಿ ಮಾಡಿರುವಂಥ ಈ ಪ್ರಣಾಳಿಕೆ, ಅದನ್ನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾರ್ವಜನಿಕರ ಎದುರಿನಲ್ಲಿ, ಪತ್ರಿಕಾಕರ್ತರ ಎದುರಿನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಎಲ್ರಿಗೂ ಗೊತ್ತು, ಅಂದರೆ ಅದು ನಮ್ಮ ಬದ್ಧತೆ. ನನಗೊಂದು ಮಾರಲ್ ಡೈಲಮಾ ಅಂದರೆ, ಅದನ್ನು ಬರೆದವನು ನಾನು, ಈ ಒಕ್ಕೂಟದ ಜೊತೆ ಇರೋವನು ನಾನು. ಆದ ಕಾರಣ ನನಗೆ ಡಬಲ್ ರೆಸ್ಪಾನ್ಸಿಬಿಲಿಟಿ. ಉಪವಾಸ ಸತ್ಯಾಗ್ರಹವನ್ನು ಕರೆ ಕೊಟ್ಟರೆ ನಮ್ಮ ನಾಯಕರು ಆ ತಂಡದ ಪ್ರಥಮ ಉಪವಾಸ ಸತ್ಯಾಗ್ರಹಿಯಾಗಿ ನಾನೇ ಕೂತ್ಕೊಳ್ತೇನೆ, ಖಂಡಿತ ಕೂತ್ಕೊಳ್ತೇನೆ. ಇದೊಂದು ಸೈದ್ಧಾಂತಿಕ ಹೋರಾಟ. ಪ್ರಣಾಳಿಕೆಗೆ ರೆಲೆವೆನ್ಸ್ ಇದೆಯೋ ಇಲ್ವೋ ಅನ್ನೋಂಥ ಒಂದು ಹೋರಾಟ ನಮ್ಮದು. KSRTC ಕಾರ್ಮಿಕರಿಗೆ ಕೊಡಬೇಕಾದಂಥ ಸವಲತ್ತುಗಳನ್ನು ಕೊಡಬೇಕು ಅನ್ನುವಂಥದ್ದು ಇನ್ನೊಂದು ಹೋರಾಟ. ಈ ಎರಡು ಹೋರಾಟಗಳಿಗಾಗಿ ನಾನು ಅವರ ಜೊತೆ ಮೊದಲಿಗನಾಗಿ ಕೂತ್ಕೊಳ್ತೇನೆ. ನಾನು ಅತ್ಯಂತ ವಿಷಾದದಿಂದ ಈ ಮಾತು ಹೇಳಬೇಕಾಗ್ತದೆ. KSRTC ಸಂಘಗಳ ಒಕ್ಕೂಟದ ಓರ್ವ ಅಡ್ವೈಸರ್ ಆಗಿ ಈ ಮಾತನ್ನು ಹೇಳಬೇಕಾಗ್ತದೆ. ಅಂದರೆ ನಾನೇ ಅಡ್ವೈಸ್ ಮಾಡಿದಂತ ಅರ್ಥ ಅಲ್ಲ. ಆ ಒತ್ತಡ ಅಡ್ವೈಸ್ ಮಾಡ್ತದೆ. ಅದು ಬದುಕಿನ ಪ್ರಶ್ನೆ, ಅದು ಜೀವನದ ಪ್ರಶ್ನೆ, ಅದು ತತ್ವದ ಪ್ರಶ್ನೆ, ಅದು ಸಿದ್ಧಾಂತದ ಪ್ರಶ್ನೆ. ಯಾಕಂದರೆ ಎರಡು ವಿಚಾರಗಳಿದೆ ಇದರಲ್ಲಿ. ಒಂದು, ನಾವು ಹೀಗೆ ಮಾಡ್ತೀವಿ, ನಿಮಗೆ ಆದ ಕಾರಣ ನಮಗೆ ವೋಟ್ ಕೊಡಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟು, ಆ ಪ್ರಣಾಳಿಕೆಯಲ್ಲಿ ಇರುವಂಥ ಈ ಅಂಶವನ್ನು ಒಂದು ಹೆಜ್ಜೆ ಆದರೂ ಮುಂದೆ ಹೋಗದೆ ಅಲ್ಲಿಗೆ ಸ್ಥಗಿತಗೊಳಿಸುವಂಥ ಒಂದು ಕ್ರಮ. ಪ್ರಣಾಳಿಕೆ ಅಂದರೆ ತರಗಲೆಗಳೇನು, ಇದು ಎಲ್ಲ ಪಕ್ಷಗಳಿಗೂ ಅನ್ವಯವಾಗ್ತದೆ. ಆಳ್ತಾ ಇರುವಂಥ ಪಕ್ಷಕ್ಕೆ ಮುಖ್ಯವಾಗಿ ಅನ್ವಯವಾಗ್ತದೆ. ಯಾಕಂದರೆ ಎಲ್ಲ ಪಕ್ಷಗಳು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡ್ತವೆ. ಆಗ ಒಂದು ಪಕ್ಷದ ಪ್ರಣಾಳಿಕೆಗಳು ನಮಗೆಲ್ಲ ಇಷ್ಟವಾಗ್ತದೆ, ಅವರು ಹೇಳಿದ್ದನ್ನು ನಾವು ನಂಬುತ್ತೇವೆ, ಆದ ಕಾರಣ ಅವರಿಗೆ ಮತ ನೀಡುತ್ತೇವೆ ಅಂಥೇಳಿ ಆ ಪಕ್ಷವನ್ನು ಮತದಾರರು ಚುನಾಯಿಸ್ತಾರೆ. ಆದ ಕಾರಣ ಅವರಿಗೆ ಜವಾಬ್ದಾರಿ ಇದೆ. ಪ್ರತಿಪಕ್ಷಗಳಿಗೆ ಏನು ಜವಾಬ್ದಾರಿ ಇದೆ ಅಂದರೆ, ನೀವು ಈ ಪ್ರಣಾಳಿಕೆಯ ಭರವಸೆಯನ್ನು ಹೇಳಿಕೊಂಡು ಬಂದಿದ್ದೀರಿ, ಆದ ಕಾರಣ ಇದನ್ನು ನೀವು ಮಾಡಬೇಕು ಅಂತ ಒತ್ತಡ ತರುವಂತಹ ಪ್ರಜಾಸತ್ತಾತ್ಮಕವಾದಂತಹ ಒಂದು ಜವಾಬ್ದಾರಿ ಕೂಡ ವಿಪಕ್ಷಗಳಿದೆ. ಆದ ಕಾರಣ ಎರಡೂ ತಂಡಗಳು ಪ್ರಣಾಳಿಕೆಯ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ ಆಳುವ ಪಕ್ಷ, ಆಳ್ತಾ ಇರುವಂಥ ಪಕ್ಷ, ಈಗ ಆಳ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಸಮಾನ ವೇತನ ನೀಡುತ್ತೇವೆ ಅನ್ನುವಂಥ ಯಾವುದೇ ಭರವಸೆ ನೀಡಿದ್ದಾರೆ ಅದನ್ನು ಅವರು ಕೊಡಬೇಕಾಗ್ತದೆ. ಸಮಾನ ವೇತನ ಅಂದರೆ ಎಲ್ಲರಿಗೂ ಒಂದು ತಪ್ಪು ದಾರಿಗೆ ಎಳೆಯುವಂಥ ಒಂದು ಪ್ರಯತ್ನ ನಡೀತದೆ. ಸರ್ಕಾರಿ ನೌಕರರಾಗೋದು ಅಂತ, ಸರ್ಕಾರಿ ನೌಕರರಾಗೋದಲ್ಲ. ಸುಮಾರು 70 ಇಂಥದ್ದೇ ಸರ್ಕಾರ ನಡೆಸುವಂತಹ ಕಾರ್ಪೊರೇಷನ್ಗಳಲ್ಲಿ ನೌಕರರಿದ್ದಾರೆ. KEB ಸೇರಿ, BWSSB ಸೇರಿ, ಅವರೆಲ್ಲ ಯಾವ ನೌಕರರು? ಸರ್ಕಾರಿ ನೌಕರಗಳು ಅಂತಂತ ಡೆಫಿನೇಷನ್ನಲ್ಲಿಲ್ಲ. ಅವರು ಸರ್ಕಾರದ ಅಧೀನದಲ್ಲಿರುವಂತಹ ಸ್ವಾಯತ್ತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಮುಖ್ಯವಾದ ಆದ ಕಾರಣ KSRTC ಮಾತ್ರ ಯಾಕೆ ಮಲತಾಯಿ ಧೋರಣೆಯಲ್ಲಿ ನೀವು ನೋಡ್ತೀರಿ? ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯವೇ? ಅದಲ್ಲದೆ ಇನ್ನೊಂದು ಮುಖ್ಯವಾದ ವಿಚಾರ ಇದೆ. KSRTC ಇಂಡಸ್ಟ್ರಿಯೇ ಅಥವಾ ಅದು
ಸರ್ವಿಸ್ ಸೆಕ್ಟರ್ನಲ್ಲಿರುವಂಥ ಒಂದು ಉದ್ದಿಮೆ. ಇಂಡಸ್ಟ್ರಿ ಅನ್ನುವಂಥ ಡೆಫಿನಿಷನ್ನಲ್ಲಿ ಏನು ಬರುತ್ತೆ ಅಂದರೆ ಎನಿ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಸಮಥಿಂಗ್ ಫಾರ್ ದ ಸೆಲ್ ಸಮಥಿಂಗ್ ಆ್ಯಂಡ್ ಮೇಕ್ಸ್ ಪ್ರಾಫಿಟ್ ಔಟ್ ಆಫ್ ಇಟ್. ಆ ಷೇರ್ದಾರರಿಗೆ ಡಿವಿಡೆಂಡ್ಗಳನ್ನು ಕೊಡುತ್ತದೆ. ಆದ ಕಾರಣ ಸ್ಟ್ರಿಕ್ಟ್ಲಿ ಅಂಡರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಇದು ಬರೋದಿಲ್ಲ, KSRTC ಬರೋದಿಲ್ಲ. ಸರ್ವಿಸ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ನಾವು. BWSSB, KEB ಈ ರೀತಿಯಲ್ಲಿ ಸರ್ವಿಸ್ ಇಂಡಸ್ಟ್ರಿ ಇದೆ. ಸರ್ವಿಸ್ ಇಂಡಸ್ಟ್ರಿ ಆದರೆ ಇದನ್ನು ನೋಡುವಂಥ ದೃಷ್ಟಿಕೋನವೇ ಬೇರೆ ಇರ್ತದೆ. ಸರ್ವಿಸ್ ಇಂಡಸ್ಟ್ರಿ ಆದ ಕಾರಣ ಸರ್ಕಾರದ ಅಧೀನದಲ್ಲಿರುವಂಥ ಸರ್ವಿಸ್ ಇಂಡಸ್ಟ್ರಿ ಆಗಿರೋ ಕಾರಣ ಸಮಾನ ವೇತನಕ್ಕೆ, ಅಂದರೆ ಸರ್ಕಾರಿ ವೇತನಕ್ಕೆ ಸಮಾನವಾದ ವೇತನವನ್ನು ಕೊಡುವಂಥದ್ದು ಲೀಗಲಿ, ಸ್ಪಿರಿಚುವಲಿ, ಸೋಷಿಯಲಾಜಿಕಲಿ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಮಿಟೆಡ್ ಫಿಲಾಸಫಿ ಆಗಬೇಕು ಸರ್ಕಾರದ. ಅದನ್ನು ಮಾಡ್ತಾ ಇಲ್ಲ. 2.5 ವರ್ಷ ಆಗ್ತಾ ಬಂತು. 1 ವರ್ಷದಲ್ಲಿ ಬರೀ ಆ ಪಕ್ಷದ ಆಂತರಿಕ ಸಂಘರ್ಷಗಳೇ ಹೆಡ್ಲೈನ್ ಆಗೋಗ್ಬಿಟ್ಟು, ಇದರಿಂದ ಜನನೂ ದಾರಿ ತಪ್ಪಿಬಿಟ್ರು, ಆಡಳಿತ ಕುಸಿದು ಬಿತ್ತು. KSRTC ಯಾಕೆ ಬರೆ ಹಾಕ್ತೀರಿ ನೀವು? ಅನಿವಾರ್ಯವಾಗಿ ಈಗ ನಮ್ಮ ಸ್ನೇಹಿತರು ಮಾನ್ಯ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ, ಸುರೇಶ್ ಅವರ ನೇತೃತ್ವದಲ್ಲಿ, ನಾಗರಾಜ್ ಅವರ ನೇತೃತ್ವದಲ್ಲಿ, ಶಿವಶಂಕರ್ ಅವರ ನೇತೃತ್ವದಲ್ಲಿ, ಮತ್ತೆ ಬೋರಶೆಟ್ರು, ರಾಮಣ್ಣ ಇಂಥವರ ಹಿರಿಯರ ನೇತೃತ್ವದಲ್ಲಿ ತೀರ್ಮಾನ ತಗೊಳ್ಳುತ್ತದೆ. ನಾವೇನು ಮಾಡಬೇಕು? ಕಾರ್ಮಿಕರು, ನೀವು ಮಾತಾಡಿದ್ರೆ ಎಸ್ಮಾ ಹಾಕಿ ಜೈಲಿಗೆ ತಳ್ಳುತ್ತೀವಿ ಅಂತೀವಿ, ಎಸೆನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತೀವಿ. ಹಾಗಾದರೆ ಕಾರ್ಮಿಕರದ್ದು ಎಸೆನ್ಷಿಯಲ್ ಸರ್ವಿಸಸ್ ಅಲ್ವಾ? ಅವ್ರ ಹೊಟ್ಟೆ ಎಸೆನ್ಷಿಯಲ್ ಅಲ್ವಾ? ಅವ್ರಿಗೆ ಅವರ ಅನ್ನ ಎಸೆನ್ಷಿಯಲ್ಸ್ ಅಲ್ವಾ? ಅವರ ಆರೋಗ್ಯ ಎಸೆನ್ಷಿಯಲ್ ಅಲ್ವಾ? ಬೆಂಗಳೂರಿನಂತಹ, ಯಾಕೆ ಬೆಂಗಳೂರು, ಮಂಗಳೂರು, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ತುಮಕೂರು, ಮೈಸೂರು ಎಲ್ಲ ನಗರಗಳಲ್ಲೂ ಈ ಸಾರಿಗೆ ಸಂಸ್ಥೆಯವರು, ಡ್ರೈವರ್ಗಳು, ಕಂಡಕ್ಟರ್ಗಳು ಅದನ್ನು ಬಸ್ಸುಗಳನ್ನು ನಡೆಸಬೇಕಾದ್ರೆ ಎಷ್ಟು ಮಾನಸಿಕ ಒತ್ತಡಕ್ಕೆ ಅವರು ಒಳಗಾಗ್ತಾರೆ. ಸಂಬಳವೂ ಸರಿಯಿಲ್ಲ, ಮನೆಯಲ್ಲೂ ಒತ್ತಡ, ಹೇಗೆ ಬದುಕಬೇಕು ಅವರು? ಇದಕ್ಕೊಂದು ಅನುಕಂಪ ಬೇಡವೆ ನಿಮಗೆ? ಒಂದು ಜೀವ ಕಾರುಣ್ಯ ಬೇಡವೆ? ಕಾರ್ಮಿಕರು ಬಿಡಿ, ನಿಮ್ಮ ಜೊತೆ ಇರುವಂಥ ಸೇವಕರು ಅಂತಾದರೂ ಅಂದ್ಕೊಳ್ಳಿ, ಅವರ ಬಗ್ಗೆ ಒಂದು ಅನುಕಂಪ ಬೇಡವೆ? ಸಾತ್ವಿಕ ಸಿಟ್ಟು ಅಂತ ಹೇಳ್ತೀವಿ ನಾವು. ಗಾಂಧೀಜಿ ತೋರಿಸಿದ್ದು, ಜವಾಹರ್ಲಾಲ್ ನೆಹರು ತೋರಿಸಿದ್ದು, ಈ ಸಾತ್ವಿಕ ಸುಭಾಷ್ ಚಂದ್ರ ಬೋಸ್ರು ತೋರಿಸಿದ್ದು. ಈ ಸಾತ್ವಿಕ ಸಿಟ್ಟು ಹೊರಗೆ ಬರದೇ ಇರುತ್ತದೆ. ಏನು ದುಃಖ ಆಕ್ರೋಶವಾಗ್ತದೆ, ಆಕ್ರೋಶ ಆತಂಕವಾಗ್ತದೆ. ಬಳಿಕ ಅದು ನಮಗಿರುವಂಥ ಒಂದೇ ದಾರಿ ಉಪವಾಸ ಕೂತ್ಕೊಳ್ಳೋದು. ನೀವು ನಮಗೆ ಊಟ ಹಾಕೋದಿಲ್ಲ, ಬೇಡ ಸ್ವಾಮಿ, ನಾವು ಉಪವಾಸದಲ್ಲೇ ಬದುಕೋದಕ್ಕೆ ತಯಾರಾಗ್ಕೊಡ್ತೀವಿ. ನಮ್ಮ ಶರೀರವನ್ನು ಹಸಿವಿಗೆ ಒಗ್ಗಿಸಿಕೊಂಡು ನಾವು ಬದುಕೋದಕ್ಕೆ ತಯಾರಾಗ್ತೀವಿ ಅಂತ ನಮ್ಮ ಕಾರ್ಮಿಕ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ನಾನಂತೂ ಅವರ ಜೊತೆಯಲ್ಲಿ ಇರೋದಕ್ಕೆ ಕಾರಣ ಏನಂದರೆ ಅವರ ತತ್ವದಲ್ಲಿ ನಾನು ನಂಬಿದ್ದೇನೆ. ನಮ್ಮೆಲ್ಲ ಕಾರ್ಮಿಕರಿಗೆ ಸರಿಯಾದ ಸವಲತ್ತುಗಳನ್ನು ಕೊಡಲೇಬೇಕು. ಮೂಲಭೂತವಾದ ಸೌಕರ್ಯ ಇದು ಹೊಟ್ಟೆಪಾಡಿನ ಸೌಕರ್ಯ. ಪೆನ್ಷನ್ ಆದವರಿಗೆ, ರಿಟೈರ್ ಆದವರಿಗೆ, ವಿಶ್ರಾಂತಿ ಆದವರಿಗೆ ನೀವು ಗ್ರಾಚ್ಯುಯಿಟಿ ಕೊಡೋದಿಲ್ಲ. ಏನು ಮಾಡ್ತಾ ಇದ್ದೀರಿ ಸ್ವಾಮಿ ನೀವು? ದುಡ್ಡಿಲ್ಲ 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 ಅಂದರೆ ದುಡ್ಡು ಯಾವುದಕ್ಕಿಲ್ಲ? ದುಡ್ಡು ಯಾವುದಕ್ಕಿಲ್ಲ? ಹಬ್ಬರದ ಪ್ರದರ್ಶನಗಳಿಗೆ ದುಡ್ಡಿಲ್ವಾ? ರ್ಯಾಲಿಗಳಿಗೆ ದುಡ್ಡಿಲ್ವಾ? ದುಡ್ಡಿದೆ. ಆ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು ನೀವು. ನಾವಾದರೂ ಕೂಡ ಸರ್ಕಾರದ ತಲೆ ಮೇಲೆ ಕೂತ್ಕೊಂಡು ಹೇಳೋದಿಲ್ಲ. ಗಾಂಧಿವಾದದಲ್ಲಿ ನಂಬುವಂಥ ನಾವು ಕೊನೆ ಪಕ್ಷ ಇಂಟರಿಮ್ ರಿಲೀಫ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ನಲ್ಲಿ ಸರಿಯಾಗಿ ನಾವು ಬರೋದಿಲ್ಲ. ನೀವು ಕಾರ್ಮಿಕ ಸಂಘಟನೆಗಳೇ ಇಲ್ಲ, ಈಗ ಇಲ್ಲಿ ಚುನಾವಣೆ ಇಲ್ಲದೆ ಯಾರ ಜೊತೆ ನೀವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ನಲ್ಲಿ ಚರ್ಚೆ ಮಾಡ್ತೀರಿ? ನೀವು ಯಾರ ಜೊತೆ? ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಕೂಡ ಏಕಪಕ್ಷೀಯವಾಗಿ ಆರ್ಡರನ್ನು ಹೊರಡಿಸಿದ್ದು. ಕಾರ್ಮಿಕ ಸಂಘಟನೆ ಮುಖಂಡರು ಹೋರಾಟ ಮಾಡಿರ್ಬೋದು. ಹೋರಾಟಕ್ಕೆ ಅವರನ್ನು ತಳ್ಳೋದು ಸರಿಯಿಲ್ಲ. ಹೋರಾಟಕ್ಕೆ ಹೀಗೆ ತಳ್ಳೋದು ಸರಿಯಿಲ್ಲ. ಅನೇಕ ಸಮಸ್ಯೆಗಳನ್ನು ನಾವು ಎದುರಾಕೊಂಡಿದ್ದೇವೆ. KSRTC ಸಮಸ್ಯೆ, ಅಂಗನವಾಡಿ ಸಮಸ್ಯೆ, ರಾಜ್ಯ ಹೆಲ್ತ್ ಕಮಿಷನ್ ಸಮಸ್ಯೆ, ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು. ನಾನಂತೂ KSRTC ಅವರ ಪರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವರು ಅಹಿಂದದ ಪ್ರತಿಪಾದಕರು. ಸಾಮಾಜಿಕ ಸಿದ್ಧಾಂತದಲ್ಲಿ ಅಹಿಂದ ಬೇಕೇ ಬೇಕು. ನಮ್ಮ ಅನೇಕ, ಯಾಕೆ 95%
ನಮ್ಮ ಉದ್ಯೋಗಿಗಳೆಲ್ಲ ನೀವು ಎತ್ತಿ ಹಿಡಿಯುವಂಥ ಅಹಿಂದ ಸಮಾಜಕ್ಕೆ ಸೇರಿದವರು. ನನಗೆ ದುಃಖ ಆಗ್ತಾ ಇದೆ, ಕರ್ನಾಟಕ ರಾಜ್ಯವನ್ನು ನಡೆಸ್ತಾ ಇರುವಂಥ ಉಸ್ತುವಾರಿ ಕಾರ್ಯದರ್ಶಿಗಳಾದಂಥ ನಮ್ಮ ತುಂಬ ಬುದ್ಧಿವಂತರವರು ಸುರ್ಜಿವಾಲಾ ಅವರು, ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರು, ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಪ್ರತಿಯೊಂದಕ್ಕೆ ಇಲ್ಲಿ ಓಡ್ಕೊಂಡು ಬರ್ತಾರಲ್ಲ, ಏನೇ ಸಮಸ್ಯೆ ಆದರೂ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದನ್ನು ಬಿಡ್ತಾ ಇದ್ದಾರೆ? ಆದ ಕಾರಣ ಉಪವಾಸ ಸತ್ಯಾಗ್ರಹ ಮಾಡೋದು ಒಂದೇ ದಾರಿ. ಸತ್ಯಕ್ಕಾಗಿ ನಾವು ಆಗ್ರಹ ಮಾಡ್ತೇವೆ, ಅದಕ್ಕಾಗಿ ನಮ್ಮ ಶರೀರವನ್ನು ನಾವು ದಂಡಿಸಿಕೊಳ್ಳುತ್ತೇವೆ. ಹೇಗಿದ್ದರೂ ನಮ್ಮ ಕಾರ್ಮಿಕರು ತಮ್ಮ ಶರೀರಗಳನ್ನು ನಿಮಗೆ ಒಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಕಾರ್ಮಿಕರಾಗಿ. ಆ ಶರೀರವನ್ನು ನಾವು ದಂಡಿಸಿಕೊಂಡು ಅದನ್ನು ಉಳಿಸಬೇಕೋ ಬೆಳೆಸಬೇಕೋ ಅನ್ನುವಂಥದ್ದು ನಿಮಗೆ ಬಿಟ್ಟದ್ದು ಸ್ವಾಮಿ ಸರ್ಕಾರದವರು. ನಮ್ಮ ಕೂಡ ರಾಮಲಿಂಗಾರೆಡ್ಡಿ ಅವರು ಬಹಳ ಒಳ್ಳೆಯ ಮಂತ್ರಿಗಳಂತ ಪುನಃ ಬಾರಿಗೆ ನಾನು ದೃಢೀಕರಿಸ್ತೇನೆ. ಆದರೆ ಅವರಿಗೂ ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿ ಉಂಟಾಗಬೇಕಾದ್ರೆ ಇದು ನಿಜಕ್ಕೂ ಶೋಚನೀಯ. ಇನ್ನೊಂದು ಕೊನೆಯ ಮನವಿ, ಬೇರೆ ಬೇರೆ ಸಂಘಗಳಿವೆ, ಬೇರೆ ಬೇರೆ ಫೆಡರೇಷನ್ಗಳಿವೆ, ಒಕ್ಕೂಟಗಳಿವೆ. ಪ್ರಜಾಸತ್ತಾತ್ಮಕವಾದಂತಹ ಒಂದು ನೆಲೆ ಸಮಾಜದಲ್ಲಿ ಇದು ಸಹಜ. ಆದರೆ ಸೈದ್ಧಾಂತಿಕವಾಗಿ ಭಿನ್ನತೆ ಇದ್ರೂ ಕೂಡ ಕಾರ್ಯರೂಪದಲ್ಲಿ ಒಟ್ಟಿಗೆ ಆಗುವಂಥದ್ದು, ಒಟ್ಟಿಗೆ ಆಗಬೇಕು. ನಾವೆಲ್ಲ ಪರಸ್ಪರರು ಒಟ್ಟಿಗೆ ಆಗಿಕೊಂಡು ಒಟ್ಟಿಗೆ ಸೇರಿಕೊಂಡು ನಾವು ಕಾರ್ಮಿಕ ಹಿತರಕ್ಷಣೆ ಮಾತ್ರ, ನಮ್ಮ ನಾಯಕತ್ವದ ಪ್ರದರ್ಶನ ಅಲ್ಲ, ನಮ್ಮ ನಾಯಕತ್ವ ಮುನ್ನೆಲೆಗೆ ಬರಬೇಕು ಅಂತ ಅಲ್ಲ, ನಮ್ಮ ನಾಯಕತ್ವ ಸದಾಕಾಲ ಉಳ್ಕೊಳ್ಬೇಕು ಅಂತ ಅಲ್ಲ, ಕಾರ್ಮಿಕರಿಗಾಗಿ ಹೋರಾಡೋಣ ಅಂತ ಹೇಳ್ತಾ ಉಪವಾಸ ಸತ್ಯಾಗ್ರಹಕ್ಕೆ ನಮ್ಮನ್ನು ತಳ್ಳಬಾರದು ಅಂತ ಮತ್ತೊಮ್ಮೆ ನಾನು ಸಂಬಂಧಪಟ್ಟವರಲ್ಲಿ ನಾನು ಅತ್ಯಂತ ವಿನಯದಿಂದ ನಮಸ್ಕರಿಸಿಕೊಂಡು ಹೇಳ್ತಾ, ಉಪವಾಸ ಸತ್ಯಾಗ್ರಹಕ್ಕೆ ತಳ್ಳಲ್ಪಟ್ಟರೆ ಆಮರಣಾಂತ ಉಪವಾಸವು ಮಾಡುವಂಥ ಸಂದರ್ಭ ಒದಗಿ ಬರಬಹುದು. ನಮ್ಮೆಲ್ಲ ಕಾರ್ಮಿಕ ನಾಯಕರು ಅದಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಸಂಬಂಧಪಟ್ಟವರಿಗೆ ಮನವಿ ಮಾಡ್ತೇನೆ, ಕಾರ್ಮಿಕರ ಸಮಸ್ಯೆಯನ್ನು ನೀವು ಪರಿಗಣಿಸಿ. ಸಾರ್ವಜನಿಕರಲ್ಲೂ ಮನವಿ ಇದೆ. ಇಷ್ಟೊಂದು ಜನ ನಾವು KSRTC ಬಸ್ಸಲ್ಲಿ ಓಡಾಡ್ತೀವಿ. ಡ್ರೈವರ್ಗಳ, ಕಂಡಕ್ಟರ್ಗಳ ಶೋಚನೀಯ ಪರಿಸ್ಥಿತಿಯ ಬಗ್ಗೆ ಯಾರಾದರೂ ಕೇಳ್ತೀರಾ ನೀವು? ಸಾರ್ವಜನಿಕರು ಕೇಳಬೇಕು. ಸಾರ್ವಜನಿಕರು KSRTC ಸಿಬ್ಬಂದಿ ಜೊತೆ ಸೇರಬೇಕು ಅಂಥೇಳಿ ನಾನು ನಮಸ್ಕರಿಸಿ ಕೇಳ್ಕೊತಾ ಇದ್ದೀನಿ.